ಕೋಟಿ ಕೋಟಿ ಮೌಲ್ಯದ ಖೋಟಾ ನೋಟುಗಳನ್ನು ಮುದ್ರಣ ಮಾಡ್ತಾ ಇದ್ದಂಥ ಬಹುದೊಡ್ಡ ಜಾಲವನ್ನು ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಸದ್ಯ ನಾನೀಗ ಸಬರ್ಬನ್ ಪೊಲೀಸ್ ಸ್ಟೇಷನ್ನ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಕೋಟಿ ಕೋಟಿ ಮೌಲ್ಯದ ಅಂದರೆ ಮಹಿಳೆಯೊಬ್ಬರಿಗೆ ಏನು ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಆಸಿಫ್ ಅಂತಕ್ಕಂಥ ತಮಿಳುನಾಡು ಮೂಲದ ವ್ಯಕ್ತಿಯೊಬ್ಬ ಏನು 1,87,00,000 ಮೌಲ್ಯದ ಈ ನೋಟುಗಳನ್ನು ಖೋಟಾ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇದ್ದ ಅಂತಕ್ಕಂಥ ಒಂದು ಅಂಶ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಒಂದು ಬಹುದೊಡ್ಡ ಜಾಲವನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧಿಸುವಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಜಾಲ ಎಲ್ಲಿ ಮೂಲದ್ದು ಸರ್, ಈ ಒಂದು ಖೋಟಾ ನೋಟು ಪ್ರಿಂಟ್ ಮಾಡುವಂಥ ಜಾಲ? ಅಲ್ಲ, ಈ ವ್ಯಕ್ತಿ ಏನಿದ್ದಾನೆ ಮೈಸೂರು ಮೂಲದವನಿದ್ದಾನೆ. ಪೂನಾ ಮೂಲದ ಅಶ್ವಿನಿ ಅಂತ ಒಬ್ಬ ಮಹಿಳೆಗೆ ಸುಮಾರು 50 ಕೋಟಿಯಷ್ಟು ನಿಮಗೆ ಫೈನಾನ್ಸ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು 60 ಲಕ್ಷ ಹಣವನ್ನು ಆತ ಪಡ್ಕೊಂಡು ಅದಕ್ಕೆ ಪ್ರತಿಯಾಗಿ 1,87,00,000 ಫೇಕ್ ಹಣವನ್ನು ಅಂದರೆ ಡೂಪ್ಲಿಕೇಟ್ ಹಣವನ್ನು ಕೊಟ್ಟಿರುವಂಥದ್ದು ಕಂಡು ಬಂದಿದೆ. ಈ ವ್ಯಕ್ತಿ ವಿರುದ್ಧ ಈಗಾಗಲೇ ಬೆಂಗಳೂರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಬೆಂಗಳೂರಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಸೂಸೈಡ್ ಮಾಡ್ಕೊಳ್ಳುವಂಥ ಅಟೆಂಪ್ಟ್ ಸೂಸೈಡ್ ಕೇಸ್ ಕೂಡ ದಾಖಲಾಗಿದೆ. ಮತ್ತು ಈ ವ್ಯಕ್ತಿ 5-6ನೇ ತಾರೀಕು ಇಲ್ಲಿಂದ ಹಣ ತೊಗೊಂಡು ಹೋದ್ಮೇಲೆ 60 ಲಕ್ಷ ಅವ್ರು ಯಾರಿಗೆ ಕೊಡಬೇಕೆಲ್ಲ ಕೊಟ್ಟು ನಂತರ ಮುರುಡೇಶ್ವರದಲ್ಲಿ ತಲೆಮರೆಸ್ಕೊಂಡಿದ್ದ. ಅಲ್ಲಿ ನಮಗೆ ಸಿಕ್ಕ ತಕ್ಷಣ ಇಮಿಡಿಯೇಟಾಗಿ ಅವ್ನ ಅರೆಸ್ಟ್ ಮಾಡಿ ನಿನ್ನೆ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೀವಿ. ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿ 10 ಡೇಸ್ ಕೇಳಿದ್ದೀವಿ. ಎಷ್ಟು ದಿವಸ ಕೊಡ್ತಾರೆ ನೋಡಿಕೊಂಡು ನಾವು ಮುಂದುವರೆದ ತನಿಖೆಯನ್ನು ಮಾಡ್ತೀವಿ. ಈ ಹಣವನ್ನು ಇನ್ನೂ ಎಲ್ಲಿಂದ ತಂದದ್ದು, ಈ ಡೂಪ್ಲಿಕೇಟ್ ನೋಟ್ಸ್ ಏನಿದ್ದಾವೆ ಇದು ಎಲ್ಲಿಂದ ತಂದದ್ದು ಅನ್ನೋದು ಸ್ಪಷ್ಟವಾದ ಮಾಹಿತಿ ನಮಗೆ ಸಿಕ್ಕಿಲ್ಲ. ತಮಿಳುನಾಡು ಮೂಲದ ಒಂದು ನಗರದಿಂದ ತಂದಿದ್ದೀನಿ ಅನ್ನೋದಷ್ಟೇ ಹೇಳಿದ್ದಾನೆ. ಅದನ್ನೆಲ್ಲ ನಾವು ಪತ್ತೆ ಮಾಡ್ತೀವಿ. ಈ ಹಿಂದೆ ಯಾವ್ಯಾವ ಕಡೆ ಈ ರೀತಿ ಮೋಸ ಮಾಡಿದ್ರು ಸರ್? ಈಗ 50 ಕೋಟಿ ಕೊಡಿಸೋದಾಗಿ ಯಾರಿಗೆ ಮೋಸ ಮಾಡಿದ್ರು? ಅಲ್ಲ, 50 ಕೋಟಿ ಫೈನಾನ್ಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಪುನಃ ಮೂಲದ ಒಬ್ಬರು ಅಶ್ವಿನಿ ಅನ್ನೋಂಥ ಒಂದು ಮಹಿಳೆಗೆ ಮಾಡಿರುವಂಥದ್ದು ಇದು ಮೋಸ, ಫ್ರಾಡ್ ಮಾಡಿರುವಂಥದ್ದು. ಬೆಂಗಳೂರಲ್ಲಿ ಕೂಡ ಇದೇ ಥರ ಒಂದು ಪ್ರಕರಣ ಒಂದು 5-6 ವರ್ಷದ ಕೆಳಗೆ ಇವನ ವಿರುದ್ಧ ದಾಖಲಾಗಿದೆ. ಈತ ಹೆಸರು ತಂದು ಸುಧೀರ್ ಮೆಹ್ತಾ ಅಂತ ಹೇಳಿಬಿಟ್ಟು ಪರಿಚಯ ಮಾಡಿಕೊಂಡು ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು. ಹಿಂದೆ ಈ ರೀತಿ ಅಂದರೆ ಖೋಟಾ ನೋಟುಗಳನ್ನ ಪ್ರಿಂಟ್ ಮಾಡಿ ಬೇರೆಯೊಬ್ಬರಿಗೆಲ್ಲ ಮಾಡುವಂಥ ರೀತಿ ಏನಾದರೂ ಬೆಳಕಿಗೆ ಬಂದಿದೆ ಸರ್ ಪ್ರಕರಣಗಳೇನು? ಅದೇ ಇವಾಗ ಇನ್ನೂ ವಿವರವಾದ ಒಂದು ತನಿಖೆಯನ್ನು ಮಾಡಬೇಕಾಗಿದೆ. ಯಾಕೆಂದರೆ ಸಿಕ್ಕ ತಕ್ಷಣ ಅವನ್ನ ಇಂಟ್ರಗೇಷನ್ ಮಾಡಿ ಆ್ಯಸ್ ಪರ್ ದಿ ಪ್ರೊಸೀಜರ್ ಅವನಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಇವತ್ತು ಕಸ್ಟಡಿ ಕೇಳಿದ್ದೀವಿ. ಕಸ್ಟಡಿ ಸಿಕ್ಕ ಮೇಲೆ ಅವನ ಕಡೆಯಿಂದ ಫರ್ದರ್ ರಿಕವರಿ ಮತ್ತೊಂದೆಲ್ಲ ಮಾಡಲಾಗುತ್ತೆ. ಪ್ರಮುಖವಾಗಿ ಎಲ್ಲಿ ಪ್ರಿಂಟ್ ಮಾಡ್ತಾ ಇದ್ರು ಸರ್, ಏನಾದರೂ ಮಾಹಿತಿ ಸಿಕ್ಕಿ? ಸದ್ಯಕ್ಕೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ತಮಿಳ್ನಾಡಿನ ಒಂದು ನಗರದ ಹೆಸರು ಹೇಳ್ತಾನೆ. ಎಷ್ಟು ಸತ್ಯ ಸುಳ್ಳು ಅನ್ನೋಂಥದ್ದು ಇನ್ನೂ ವಿವರ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು. ಒಂದು ಕಡೆ ಈ ಖೋಟಾ ನೋಟು ಮುದ್ರಣ ಮಾಡುವಂಥ ಒಂದು ಜಾಲವನ್ನು ಪತ್ತೆ ಮಾಡಿರ್ತಕ್ಕಂಥದ್ದು. ತಮಿಳುನಾಡಿನಲ್ಲಿ ಈ ಒಂದು ಖೋಟಾ ನೋಟುಗಳನ್ನ ಮುದ್ರಣ ಮಾಡ್ತಾಯಿದ್ರು ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗಿದೆ. ಹೀಗಾಗಿ ಆಸಿಫ್ ಅಂತಕ್ಕಂಥ ಆರೋಪಿಯನ್ನು ಈಗಾಗಲೇ ಬಂಧನ ಮಾಡುವ ಮೂಲಕ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಮುಂದಾಗಿದೆ ಅಂತಕ್ಕಂಥ ಮಾತುಗಳನ್ನು ಎನ್ ಶಶಿಕುಮಾರ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕೋಟಿ ಕೋಟಿ ಮೌಲ್ಯದ ಖೋಟಾ ನೋಟುಗಳನ್ನು ಮುದ್ರಣ ಮಾಡ್ತಾ ಇದ್ದಂಥ ಬಹುದೊಡ್ಡ ಜಾಲವನ್ನು ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಸದ್ಯ ನಾನೀಗ ಸಬರ್ಬನ್ ಪೊಲೀಸ್ ಸ್ಟೇಷನ್ನ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಕೋಟಿ ಕೋಟಿ ಮೌಲ್ಯದ ಅಂದರೆ ಮಹಿಳೆಯೊಬ್ಬರಿಗೆ ಏನು ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಆಸಿಫ್ ಅಂತಕ್ಕಂಥ ತಮಿಳುನಾಡು ಮೂಲದ ವ್ಯಕ್ತಿಯೊಬ್ಬ ಏನು 1,87,00,000 ಮೌಲ್ಯದ ಈ ಖೋಟಾ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇದ್ದ ಅಂತಕ್ಕಂಥ ಒಂದು ಅಂಶ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಒಂದು ಬಹುದೊಡ್ಡ ಜಾಲವನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧಿಸುವಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಜಾಲ ಎಲ್ಲಿ ಮೂಲದ್ದು ಸರ್, ಈ ಒಂದು ಖೋಟಾ ನೋಟು ಪ್ರಿಂಟ್ ಮಾಡುವಂಥ ಜಾಲ? ಅಲ್ಲ, ಈ ವ್ಯಕ್ತಿ ಏನಿದ್ದಾನೆ ಮೈಸೂರು ಮೂಲದವನಿದ್ದಾನೆ. ಪೂನಾ ಮೂಲದ ಅಶ್ವಿನಿ ಅಂತ ಒಬ್ಬ ಮಹಿಳೆಗೆ ಸುಮಾರು 50 ಕೋಟಿಯಷ್ಟು ನಿಮಗೆ ಫೈನಾನ್ಸ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು 60 ಲಕ್ಷ ಹಣವನ್ನು ಆತ ಪಡ್ಕೊಂಡು ಅದಕ್ಕೆ ಪ್ರತಿಯಾಗಿ 1,87,00,000 ಫೇಕ್ ಹಣವನ್ನು ಅಂದರೆ ಡೂಪ್ಲಿಕೇಟ್ ಹಣವನ್ನು ಕೊಟ್ಟಿರುವಂಥದ್ದು ಕಂಡು ಬಂದಿದೆ. ಈ ವ್ಯಕ್ತಿ ವಿರುದ್ಧ ಈಗಾಗಲೇ ಬೆಂಗಳೂರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಬೆಂಗಳೂರಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಸೂಸೈಡ್ ಮಾಡ್ಕೊಳ್ಳುವಂಥ ಅಟೆಂಪ್ಟ್ ಸೂಸೈಡ್ ಕೇಸ್ ಕೂಡ ದಾಖಲಾಗಿದೆ. ಮತ್ತು ಈ ವ್ಯಕ್ತಿ 5-6ನೇ ತಾರೀಕು ಇಲ್ಲಿಂದ ಹಣ ತೊಗೊಂಡು ಹೋದ್ಮೇಲೆ 60 ಲಕ್ಷ ಅವ್ರು ಯಾರಿಗೆ ಕೊಡಬೇಕೆಲ್ಲ ಕೊಟ್ಟು ನಂತರ ಮುರುಡೇಶ್ವರದಲ್ಲಿ ತಲೆಮರೆಸ್ಕೊಂಡಿದ್ದ. ಅಲ್ಲಿ ನಮಗೆ ಸಿಕ್ಕ ತಕ್ಷಣ ಇಮಿಡಿಯೇಟಾಗಿ ಅವನ್ನ ಅರೆಸ್ಟ್ ಮಾಡಿ ನಿನ್ನೆ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೀವಿ. ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿ 10 ಡೇಸ್ ಕೇಳಿದ್ದೀವಿ. ಎಷ್ಟು ದಿವಸ ಕೊಡ್ತಾರೆ ನೋಡಿಕೊಂಡು ನಾವು ಮುಂದುವರೆದ ತನಿಖೆಯನ್ನು ಮಾಡ್ತೀವಿ. ಈ ಹಣವನ್ನು ಇನ್ನೂ ಎಲ್ಲಿಂದ ತಂದದ್ದು, ಈ ಡೂಪ್ಲಿಕೇಟ್ ನೋಟ್ಸ್ ಏನಿದ್ದಾವೆ ಇದು ಎಲ್ಲಿಂದ ತಂದದ್ದು ಅನ್ನೋದು ಸ್ಪಷ್ಟವಾದ ಮಾಹಿತಿ ನಮಗೆ ಸಿಕ್ಕಿಲ್ಲ. ತಮಿಳ್ನಾಡು ಮೂಲದ ಒಂದು ನಗರದಿಂದ ತಂದಿದ್ದೀನಿ ಅನ್ನೋದಷ್ಟೇ ಹೇಳಿದ್ದಾನೆ. ಅದನ್ನೆಲ್ಲ ನಾವು ಪತ್ತೆ ಮಾಡ್ತೀವಿ.
ಈ ಹಿಂದೆ ಯಾವ್ಯಾವ ಕಡೆ ಈ ರೀತಿ ಮೋಸ ಮಾಡಿದ್ರು ಸರ್? ಈಗ 50 ಕೋಟಿ ಕೊಡಿಸೋದಾಗಿ ಯಾರಿಗೆ ಮೋಸ ಮಾಡಿದ್ರು? ಅಲ್ಲ, 50 ಕೋಟಿ ಫೈನಾನ್ಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಪೂನಾ ಮೂಲದ ಒಬ್ಬರು ಅಶ್ವಿನಿ ಅನ್ನೋಂಥ ಒಂದು ಮಹಿಳೆಗೆ ಮಾಡಿರುವಂಥದ್ದು ಇದು ಮೋಸ, ಫ್ರಾಡ್ ಮಾಡಿರುವಂಥದ್ದು. ಬೆಂಗಳೂರಲ್ಲಿ ಕೂಡ ಇದೇ ಥರ ಒಂದು ಪ್ರಕರಣ ಒಂದು 5-6 ವರ್ಷದ ಕೆಳಗೆ ಇವನ ವಿರುದ್ಧ ದಾಖಲಾಗಿದೆ. ಈತ ಹೆಸರು ತಂದು ಸುಧೀರ್ ಮೆಹ್ತಾ ಅಂತ ಹೇಳಿಬಿಟ್ಟು ಪರಿಚಯ ಮಾಡಿಕೊಂಡು ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು. ಈ ಹಿಂದೆ ಈ ರೀತಿ ಅಂದರೆ ಕೋಟಾ ನೋಟುಗಳನ್ನ ಪ್ರಿಂಟ್ ಮಾಡಿ ಬೇರೆಯೊಬ್ಬರಿಗೆಲ್ಲ ಮಾಡುವಂಥ ರೀತಿ ಏನಾದರೂ ಬೆಳಕಿಗೆ ಬಂದಿದೆ ಸರ್ ಪ್ರಕರಣಗಳೇನು? ಅದೇ ಇವಾಗ ಇನ್ನೂ ವಿವರವಾದ ಒಂದು ತನಿಖೆಯನ್ನು ಮಾಡಬೇಕಾಗಿದೆ. ಯಾಕೆಂದರೆ ಸಿಕ್ಕ ತಕ್ಷಣ ಅವನ್ನ ಇಂಟ್ರಗೇಷನ್ ಮಾಡಿ ಆ್ಯಸ್ ಪರ್ ದಿ ಪ್ರೊಸೀಜರ್ ಅವನಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಇವತ್ತು ಕಸ್ಟಡಿ ಕೇಳಿದ್ದೀವಿ. ಕಸ್ಟಡಿ ಸಿಕ್ಕ ಮೇಲೆ ಅವನ ಕಡೆಯಿಂದ ಫರ್ದರ್ ರಿಕವರಿ ಇನ್ನೊಂದು ಮತ್ತೊಂದೆಲ್ಲ ಮಾಡಲಾಗುತ್ತೆ. ಪ್ರಮುಖವಾಗಿ ಎಲ್ಲಿ ಪ್ರಿಂಟ್ ಮಾಡ್ತಾ ಇದ್ರು ಸರ್? ಏನಾದರೂ ಮಾಹಿತಿ ಸಿಕ್ಕಿ? ಸದ್ಯಕ್ಕೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ತಮಿಳ್ನಾಡಿನ ಒಂದು ನಗರದ ಹೆಸರು ಹೇಳ್ತಾನೆ. ಎಷ್ಟು ಸತ್ಯ ಸುಳ್ಳು ಅನ್ನೋಂಥದ್ದು ಇನ್ನೂ ವಿವರ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು. ಒಂದು ಕಡೆ ಈ ಕೋಟಾ ನೋಟು ಮುದ್ರಣ ಮಾಡುವಂಥ ಒಂದು ಜಾಲವನ್ನು ಪತ್ತೆ ಮಾಡಿರ್ತಕ್ಕಂಥದ್ದು. ಏನು ತಮಿಳುನಾಡಿನಲ್ಲಿ ಈ ಒಂದು ಕೋಟಾ ನೋಟುಗಳನ್ನ ಮುದ್ರಣ ಮಾಡ್ತಾಯಿದ್ರು ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗಿದೆ. ಹೀಗಾಗಿ ಆಸಿಫ್ ಅಂತಕ್ಕಂಥ ಆರೋಪಿಯನ್ನು ಈಗಾಗಲೇ ಬಂಧನ ಮಾಡುವ ಮೂಲಕ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಮುಂದಾಗಿದೆ ಅಂತಕ್ಕಂಥ ಮಾತುಗಳನ್ನು ಎನ್ ಶಶಿಕುಮಾರ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕೋಟಿ ಮೌಲ್ಯದ ಕೋಟಾ ನೋಟುಗಳನ್ನು ಮುದ್ರಣ ಮಾಡ್ತಾ ಇದ್ದಂಥ ಬಹುದೊಡ್ಡ ಜಾಲವನ್ನು ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಸದ್ಯ ನಾನೀಗ ಸಬರ್ಬನ್ ಪೊಲೀಸ್ ಸ್ಟೇಷನ್ನ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಕೋಟಿ ಮೌಲ್ಯದ ಅಂದರೆ ಮಹಿಳೆಯೊಬ್ಬರಿಗೆ ಏನು ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಆಸಿಫ್ ಅಂತಕ್ಕಂಥ ತಮಿಳುನಾಡು ಮೂಲದ ವ್ಯಕ್ತಿಯೊಬ್ಬ ಏನು 1,87,00,000 ಮೌಲ್ಯದ ಈ ನೋಟುಗಳನ್ನು ಕೋಟಾ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇದ್ದ ಅಂತಕ್ಕಂಥ ಒಂದು ಅಂಶ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಈ ಒಂದು ಬಹುದೊಡ್ಡ ಜಾಲವನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬಂಧಿಸುವಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಜಾಲ ಎಲ್ಲಿ ಮೂಲದ್ದು ಸರ್, ಈ ಒಂದು ಕೋಟಾ ನೋಟು ಪ್ರಿಂಟ್ ಮಾಡುವಂಥ ಜಾಲ? ಅಲ್ಲ, ಈ ವ್ಯಕ್ತಿ ಏನಿದ್ದಾನೆ ಮೈಸೂರು ಮೂಲದವನಿದ್ದಾನೆ. ಪೂನಾ ಮೂಲದ ಅಶ್ವಿನಿ ಅಂತ ಒಬ್ಬ ಮಹಿಳೆಗೆ ಸುಮಾರು 50 ಕೋಟಿಯಷ್ಟು ನಿಮಗೆ ಫೈನಾನ್ಸ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು 60 ಲಕ್ಷ ಹಣವನ್ನು ಆತ ಪಡ್ಕೊಂಡು ಅದಕ್ಕೆ ಪ್ರತಿಯಾಗಿ 1,87,00,000 ಫೇಕ್ ಹಣವನ್ನು, ಅಂದರೆ ಡೂಪ್ಲಿಕೇಟ್ ಹಣವನ್ನು ಕೊಟ್ಟಿರುವಂಥದ್ದು ಕಂಡು ಬಂದಿದೆ. ಈ ವ್ಯಕ್ತಿ ವಿರುದ್ಧ ಈಗಾಗಲೇ ಬೆಂಗಳೂರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಬೆಂಗಳೂರಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಸೂಸೈಡ್ ಮಾಡ್ಕೊಳ್ಳುವಂಥ ಅಟೆಂಪ್ಟ್ ಸೂಸೈಡ್ ಕೇಸ್ ಕೂಡ ದಾಖಲಾಗಿದೆ. ಮತ್ತು ಈ ವ್ಯಕ್ತಿ 5-6ನೇ ತಾರೀಕು ಇಲ್ಲಿಂದ ಹಣ ತೊಗೊಂಡು ಹೋದ್ಮೇಲೆ 60 ಲಕ್ಷ ಅವ್ರು ಯಾರಿಗೆ ಕೊಡಬೇಕೆಲ್ಲ ಕೊಟ್ಟು ನಂತರ ಮುರುಡೇಶ್ವರದಲ್ಲಿ ತಲೆಮರೆಸ್ಕೊಂಡಿದ್ದ. ಅಲ್ಲಿ ನಮಗೆ ಸಿಕ್ಕ ತಕ್ಷಣ ಇಮಿಡಿಯೇಟಾಗಿ ಅವ್ನ ಅರೆಸ್ಟ್ ಮಾಡಿ ನಿನ್ನೆ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೀವಿ. ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿ 10 ಡೇಸ್ ಕೇಳಿದ್ದೀವಿ. ಎಷ್ಟು ದಿವಸ ಕೊಡ್ತಾರೆ ನೋಡಿಕೊಂಡು ನಾವು ಮುಂದುವರೆದ ತನಿಖೆಯನ್ನು ಮಾಡ್ತೀವಿ. ಈ ಹಣವನ್ನು ಇನ್ನೂ ಎಲ್ಲಿಂದ ತಂದದ್ದು, ಈ ಡೂಪ್ಲಿಕೇಟ್ ನೋಟ್ಸ್ ಏನಿದ್ದಾವೆ ಇದು ಎಲ್ಲಿಂದ ತಂದದ್ದು ಅನ್ನೋದು ಸ್ಪಷ್ಟವಾದ ಮಾಹಿತಿ ನಮಗೆ ಸಿಕ್ಕಿಲ್ಲ. ತಮಿಳ್ನಾಡು ಮೂಲದ ಒಂದು ನಗರದಿಂದ ತಂದಿದ್ದೀನಿ ಅನ್ನೋದಷ್ಟೇ ಹೇಳಿದ್ದಾನೆ. ಅದನ್ನೆಲ್ಲ ನಾವು ಪತ್ತೆ ಮಾಡ್ತೀವಿ. ಈ ಹಿಂದೆ ಯಾವ್ಯಾವ ಕಡೆ ಈ ರೀತಿ ಮೋಸ ಮಾಡಿದ್ರು ಸರ್? ಈಗ 50 ಕೋಟಿ ಕೊಡಿಸೋದಾಗಿ ಯಾರಿಗೆ ಮೋಸ ಮಾಡಿದ್ರು? ಅಲ್ಲ, 50 ಕೋಟಿ ಫೈನಾನ್ಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಪೂನಾ ಮೂಲದ ಒಬ್ಬರು ಅಶ್ವಿನಿ ಅನ್ನೋಂಥ ಒಂದು ಮಹಿಳೆಗೆ ಮಾಡಿರುವಂಥದ್ದು ಇದು ಮೋಸ, ಫ್ರಾಡ್ ಮಾಡಿರುವಂಥದ್ದು. ಬೆಂಗಳೂರಲ್ಲಿ ಕೂಡ ಇದೇ ಥರ ಒಂದು ಪ್ರಕರಣ ಒಂದು 5-6 ವರ್ಷದ ಕೆಳಗೆ ಇವನ ವಿರುದ್ಧ ದಾಖಲಾಗಿದೆ. ಈತ ಹೆಸರು ತಂದು ಸುಧೀರ್ ಮೆಹ್ತಾ ಅಂತ ಹೇಳಿಬಿಟ್ಟು ಪರಿಚಯ ಮಾಡಿಕೊಂಡು ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು. ಈ ಹಿಂದೆ ಈ ರೀತಿ ಅಂದರೆ ಕೋಟಾ ನೋಟುಗಳನ್ನ ಪ್ರಿಂಟ್ ಮಾಡಿ ಬೇರೆಯೊಬ್ಬರಿಗೆಲ್ಲ ಮಾಡುವಂಥ ರೀತಿ ಏನಾದರೂ ಬೆಳಕಿಗೆ ಬಂದಿದೆ ಸರ್ ಪ್ರಕರಣಗಳೇನು? ಅದೇ ಇವಾಗ ಇನ್ನೂ ವಿವರವಾದ ಒಂದು ತನಿಖೆಯನ್ನು ಮಾಡಬೇಕಾಗಿದೆ. ಯಾಕೆಂದರೆ ಸಿಕ್ಕ ತಕ್ಷಣ ಅವನ್ನ ಇಂಟ್ರಗೇಷನ್ ಮಾಡಿ ಆ್ಯಸ್ ಪರ್ ದಿ ಪ್ರೊಸೀಜರ್ ಅವನಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಇವತ್ತು ಕಸ್ಟಡಿ ಕೇಳಿದ್ದೀವಿ. ಕಸ್ಟಡಿ ಸಿಕ್ಕ ಮೇಲೆ ಅವನ ಕಡೆಯಿಂದ ಫರ್ದರ್ ರಿಕವರಿ ಇನ್ನೊಂದು ಮತ್ತೊಂದೆಲ್ಲ ಮಾಡಲಾಗುತ್ತೆ. ಪ್ರಮುಖವಾಗಿ ಎಲ್ಲಿ ಪ್ರಿಂಟ್ ಮಾಡ್ತಾ ಇದ್ರು ಸರ್? ಏನಾದರೂ ಮಾಹಿತಿ ಸಿಕ್ಕಿ? ಸದ್ಯಕ್ಕೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ತಮಿಳ್ನಾಡಿನ ಒಂದು ನಗರದ ಹೆಸರು ಹೇಳ್ತಾನೆ. ಎಷ್ಟು ಸತ್ಯ ಸುಳ್ಳು ಅನ್ನೋಂಥದ್ದು ಇನ್ನೂ ವಿವರ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು. ಒಂದು ಕಡೆ ಈ ಕೋಟಾ ನೋಟು ಮುದ್ರಣ ಮಾಡುವಂಥ ಒಂದು ಜಾಲವನ್ನು ಪತ್ತೆ ಮಾಡಿರ್ತಕ್ಕಂಥದ್ದು. ಏನು ತಮಿಳುನಾಡಿನಲ್ಲಿ ಈ ಒಂದು ಕೋಟಾ ನೋಟುಗಳನ್ನ ಮುದ್ರಣ ಮಾಡ್ತಾಯಿದ್ರು ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗಿದೆ. ಹೀಗಾಗಿ ಆಸಿಫ್ ಅಂತಕ್ಕಂಥ ಆರೋಪಿಯನ್ನು ಈಗಾಗಲೇ ಬಂಧನ ಮಾಡುವ ಮೂಲಕ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಮುಂದಾಗಿದೆ ಅಂತಕ್ಕಂಥ ಮಾತುಗಳನ್ನು ಎನ್ ಶಶಿಕುಮಾರ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.